ವರ್ಲ್ಡ್ ಗೆ ನಂಬರ್ 1 ನಾಯಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಟಾಕ್ಸಿಕ್ ಟೀಸರ್ ಯಾರ್ಯಾರು ನೋಡಿದಿರಿ ನಿಮ್ಗೆಲ್ಲ ಹಂಗ ಅನ್ಸಿದ್ರೆ ಯಶ್ ಅವ್ರದ್ದು ಇದೊಂದು ಸಿನಿಮಾ ಗೆಲ್ಲಿ, ಟಾಕ್ಸಿಕ್ ಸಿನಿಮಾ ಇನ್ನ 30 ವರ್ಷ ಇಡೀ ಭಾರತೀಯ ಅಲ್ಲ ಇಡೀ ವಿಶ್ವದ ಚಿತ್ರರಂಗನ ಹಾಳ್ತಾರೆ ನೋಡಿ. ಅವರು ಹಾಲಿವುಡ್ ಲೆವೆಲ್ಗೆ ದೊಡ್ಡ ಸ್ಟಾರ್ ಆಗಿ ಬೆಳಿತಾರೆ. ಅಷ್ಟು ಚೆನ್ನಾಗಿ ಡೆಡಿಕೇಶನ್ ಇದೆ ಯಶ್ ಅವ್ರದ್ದು. ಅವ್ರಿಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ. ಅವರು 0 ಇಂದ ಹೀರೋ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರ ಒಳ್ಳೆ ಭವಿಷ್ಯ ಇದೆ. ಯಾರೆಲ್ಲ ಟಾಕ್ಸಿಕ್ ಟೀಸರ್ ನೋಡಿದಿರಿ, ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕನ್ನಡ ಚಿತ್ರರಂಗದ ಲೆವೆಲ್ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಹಾಲಿವುಡ್ ಲೆವೆಲ್ಗೆ ಹೋಗಿದೆ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಒಂದು ರೇಂಜ್ಗೆ ಆ ಟೀಸರ್ ನೋಡಿದ್ರೆ ನಿಜವಾಗ್ಲೂ KGF ಗಿಂತ ಬಾಹುಬಲಿಗಿಂತ ಒಂದು ಕ್ಯೂರಿಯಾಸಿಟಿ ಉಂಟಾಗ್ತಾ ಇದೆ. ಅದರಲ್ಲಿ ಕೆಲವು ಸನ್ನಿವೇಶನ ನೋಡಕ್ಕೆ ಆಗದೆ ಇರೋಂತಹ ಒಂದು ಗೊಂದಲ ಇದೆ. ಅದು 18+ ಕಂಟೆಂಟ್ ಇದೆ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ನಿಜವಾಗ್ಲೂ ಜನರಿಗೆ ತುಂಬಾ ಕುತೂಹಲ ಹುಟ್ಟಿಸ್ತಾ ಇದೆ. ಪ್ರತಿ ರಿವ್ಯೂ ನಾನು ನೋಡ್ತಾ ಇದೀನಿ, ಯೂಟ್ಯೂಬ್ ನಲ್ಲಿ ರಿವ್ಯೂ ಎಷ್ಟು ಬರ್ತಾ ಇದೆ ಅಂದ್ರೆ ಅದು ಅಷ್ಟೇ. ಟಾಕ್ಸಿಕ್ ಏನು ಟ್ರೈಲರ್ ಯಶ್ ಅವರ ಒಂದು ಜನ್ಮದಿನಕ್ಕೆ ಟೀಸರ್ ರಿಲೀಸ್ ಆಯ್ತು, ಎಷ್ಟು ವ್ಯೂಸ್ ಆಗಿದೆ ಇಲ್ಲಿವರೆಗೂ. ನಾನು ನಿನ್ನೆ ನೋಡ್ದಾಗೇನೆ ಒಂದು 5 ಮಿಲಿಯನ್ಸ್ ಮೇಲ್ ಹೋಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಬೂಸ್ಟ್ ಬಂಪ್ಸ್ ಬರ್ತಾ ಇದೆ. ನಮ್ಗೆ ಖುಷಿ ಏನ್ ಗೊತ್ತಾ, ನಾವೀಗ ಬೆಂಗಳೂರಲ್ಲೆಲ್ಲ ನೋಡ್ತಾ ಇದೀವಿ ಕನ್ನಡ ಮಾತಾಡಿ ನೀವು ಬೇರೆ ರಾಜ್ಯದಿಂದ ಬಂದವರು ಅಂತ. ಇವತ್ತು ಆ ಟೀಸರ್ ಅಲ್ಲಿ ಮೊದಲನೇ ಭಾಷೆ ಇರೋದು ಕನ್ನಡ, ತೆಲುಗು, ತಮಿಳ್, ಹಿಂದಿ, ಇಂಗ್ಲಿಷ್. ಎಷ್ಟು ಖುಷಿ ಆಗುತ್ತೆ. ಮಲಯಾಳಂ ಭಾಷೆಯಲ್ಲೂ ಬರ್ತಾ ಇದೆ ಸಿನಿಮಾ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಖುಷಿ ಆಯ್ತು. 1 ಸೆಕೆಂಡ್ ನಾವೆಲ್ಲ ಯಶ್ ಅವ್ರಿಗೆ ಹಾಗೂ ಆ ಸಂಪೂರ್ಣ ಚಿತ್ರತಂಡಕ್ಕೆ ಶುಭ ಕೋರ್ತಾ ಕೃತಜ್ಞತೆ ಸಲ್ಲಿಸ್ಬೇಕು. ಯಾಕಂದ್ರೆ ಇವತ್ತು ಎಲ್ಲೋ ಅಮೆರಿಕಾದಲ್ಲಿ ಸಿನಿಮಾ ರಿಲೀಸ್ ಆಗಿ ಕರ್ನಾಟಕದ ಒಂದು ತಾಂತ್ರಿಕ ವರ್ಗ, ಹೀರೋ, ಮ್ಯೂಸಿಷಿಯನ್ಸ್ ಇವತ್ತು ಆ ಲೆವೆಲ್ ಬೆಳೀತಾ ಇದಾರೆ ಅಂದ್ರೆ ಹಿಂದಿ, ತಮಿಳು, ಮಲಯಾಳಂ ಅವ್ರಿಗೆಲ್ಲ ಹೆಂಗಾಗಿರ್ಬೇಕು ಆ ಸಿನಿಮಾ ಇಂಡಸ್ಟ್ರಿ. 2020 ನಂತರ ಇಡೀ ಭಾರತ ಸಿನಿಮಾ ಇಂಡಸ್ಟ್ರಿ ಕನ್ನಡಿಗರ ವಶ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು. ನೀವೇನಂತೀರಾ? ನಿಜವಾಗ್ಲು ಟೀಸರ್ ನೋಡಿ ನಾನ್ ನಿಜವಾಗ್ಲು ಎಷ್ಟು ನಿನ್ನೆಯಿಂದ ಒಂದು 3-4 ಸರಿ ರಿಪೀಟ್ ಮಾಡಿ ನೋಡಿದೀನಿ. ಅಷ್ಟು ಒಂದು ಇದಿದೆ. ಒಂದ್ ಸನ್ನಿವೇಶ ನೋಡಕ್ಕಾಗಲ್ಲ, ಮಕ್ಳು ಮರಿ ಅದನ್ನ ಒಂಚೂರು ಒಬೆ ಮಾಡೋಣ. ಆದ್ರೆ ಸಿನಿಮಾಗೆ ಆ ಒಂದು ವಿಚಾರ, ಒಂದು ಕಂಟೆಂಟ್ ಬೇಕಾಗಿತ್ತೇನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅದನ್ನ ಆಡ್ ಮಾಡಿದ್ದಾರೆ. ನಿಜ ಹೇಳ್ತೀನಿ, ಟಾಕ್ಸಿಕ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಆ ಲೈಟ್ ಎಫೆಕ್ಟ್ ಆಗ್ಬೋದು, ಹಿಂದೆ KGF ಸಿನಿಮಾಗಳಲ್ಲೆಲ್ಲನ ಅದೇ ರೀತಿ ಒಂದು ಸಿನಿಮ್ಯಾಟಿಕ್ ಮೂಡ್ ಕರ್ಕೊಂಡೋಗಿ ಜನಕ್ಕೆ ಒಂದು ಭ್ರಮಾಲೋಕ ಕಟ್ಕೊಡೋದಿದೆಯಲ್ಲ, ಆ ಛಾಯಾಗ್ರಾಹಕ ಆ ಟ್ರೈಲರ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಛಾಯಾಗ್ರಾಹಕನೇ ಒಂದು ಸಿನಿಮಾಗೆ ಮುಖ್ಯ ಆಗ್ತಾರೆ. ಎಲ್ಲರಿಗೂ ಗೊತ್ತಿದೆ. ಒಂದು ಸಿನಿಮಾ ನೋಡ್ತಾ ಇದೀವಿ, ಇಲ್ಲ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಯಾರು ಪಾತ್ರಧಾರಿಗಳಿಗಿಂತ ಆ ಪಾತ್ರಧಾರಿನ ತೋರ್ಸೋ ಸೂತ್ರಧಾರಿ ಯಾರು ಅಂದ್ರೆ ಅದು ನಿಜವಾಗ್ಲೂ ಕ್ಯಾಮ್ರಾಮ್ಯಾನು. ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಸುಮಾರು 4-5 ವರ್ಷ ಈ ಸಿನಿಮಾಗೆ ಇಡೀ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ನಿಜವಾಗ್ಲೂ ಗೆದ್ರೆ ಯಶ್ ಇಡೀ ವಿಶ್ವದ ಚಿತ್ರರಂಗದ ದೊರೆ ಆಗೋದ್ರಲ್ಲಿ ಯಾವುದು ಒಂದು ಅನುಮಾನ ಇಲ್ಲ. ಅವರದ್ರಲ್ಲಿ ಡ್ಯಾಡಿ ಅಂತಾರೆ. ನಿಜವಾಗ್ಲೂ ಅವರು ಇಡೀ ಹಾಲಿವುಡ್ ಸಿನಿಮಾಗೆ ಡ್ಯಾಡಿ ಆಗ್ತಾರೆ, ಅಂದ್ರೆ ಬಿಗ್ ಬಾಸ್ ಆಗ್ತಾರೆ. ನಿಜವಾಗ್ಲೂ ನಮಗ್ ಖುಷಿ. ನಮ್ಮ ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಕಾಲಘಟ್ಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಇನ್ನುಳಿದ ಹಿರಿಯ ನಟರೆಲ್ಲ ಸೇರಿ ಕನ್ನಡ ಚಿತ್ರರಂಗನ ಬೆಳೆಸಿದ್ರು. ಈಗ ಇನ್ನೊಂದು ಹಂತಕ್ಕೆ ಕನ್ನಡನ ವಿಶ್ವ ಮಟ್ಟಕ್ಕೆ, ಕನ್ನಡ ಚಿತ್ರರಂಗನ ವಿಶ್ವ ಮಟ್ಟಕ್ಕೆ ತಗೊಂಡೋಗುವಂತ ಕೆಲಸ ಮಾಡ್ತಾರಂತಹ ಯಶ್ ಅವ್ರಿಗೂ ಹಾಗೂ ಅವರ ಚಿತ್ರತಂಡಕ್ಕೂ ಹಾಗೂ ಅವ್ರ ಪ್ರೊಡ್ಯೂಸರ್, ಸಂಪೂರ್ಣ ಏನು ಪ್ರೊಡ್ಯೂಸರ್ಸ್ ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಶುಭ ಕೋರ್ತೀನಿ. ಯಾಕೆಂದ್ರೆ ಇವತ್ತು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ನಲ್ಲಿ ಕಾಯ್ತಾ ಇದೀವಿ. ಯಾರು ಸಹ ಪೈರಸಿಗೆ ಒಳಗಾಗ್ಬೇಡಿ. ಪೈರಸಿಯಿಂದ ಮೊಬೈಲ್ ಡೌನ್ಲೋಡ್ ಮಾಡ್ಕೊಂಡು ಯಾವ್ದೋ ಟೆಲಿಗ್ರಾಮ್ ಅಲ್ಲಿ ಬಂತು, ವಾಟ್ಸಪ್ ಅಲ್ಲಿ ಬಂತು ಅಂತ ದಯವಿಟ್ಟು ಮಾಡಬೇಡಿ. 50-100 ರೂಪಾಯಿ ಎಲ್ಲೋ ಕಳೀತೀರಾ, ಇಲ್ಲ 200 ರೂಪಾಯಿನೇ ಆಗೋಬಿಡ್ಲಿ, 300 ರೂಪಾಯಿನೇ ಆಗೋಬಿಡ್ಲಿ ಟಿಕೆಟ್. ನೀವು ನೋಡೋದೇ ಆದ್ರೆ ಸಿನಿಮಾನ ಟಾಕೀಸ್ ಅಲ್ಲೇ ನೋಡಿ. ದಯವಿಟ್ಟು ಮೊಬೈಲ್ ನಲ್ಲಾಗ್ಲಿ ಟಿವಿಲಾಗ್ಲಿ ನೋಡ್ಬೇಡಿ. ಯಾಕೆಂದ್ರೆ ನಿಮ್ಮನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿರ್ತಾರೆ. ಅವರ ಒಂದು ಏನು ಸಿನಿಮಾ ಮಾಡುವಂತಹ ಒಂದು ಖುಷಿಗೆ ನೀವು ತಣ್ಣೀರ್ ಹರ್ಚಕ್ ಹೋಗ್ಬೇಡಿ. ನೀವು ಒಂದು ಸಿನಿಮಾ ಗೆಲ್ಲಿಸ್ಕೊಟ್ರೆ ಒಂದೇ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಕಾಶ ಆಗುತ್ತೆ. ಆಗ ಚಿತ್ರರಂಗ ಬೆಳೆಯುತ್ತೆ. ಮನೋರಂಜನೆ ಇರ್ಲೇಬೇಕಲ್ವಾ? ಮನೋರಂಜನೆ ಇಲ್ಲದೇನು ಆಗಲ್ಲ. ಹಾಗಾಗಿ ಈ ಒಂದು ಏನು ಟಾಕ್ಸಿಕ್ ಸಿನಿಮಾ ಟ್ರೈಲರ್
ನೋಡಿ ನಾನು ಖುಷಿ ಪಟ್ಟು ಆ ಒಂದು ಖುಷಿನ ನಿಮ್ ಜೊತೆ ಹಂಚ್ಕೊಳಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ. ನಿಮ್ಮ ಅಭಿಪ್ರಾಯನ ಟಾಕ್ಸಿಕ್ ಟೀಸರ್ ಯೂಟ್ಯೂಬ್ ನಲ್ಲಿದೆ, ನೋಡ್ಬಿಟ್ಟು ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ. ದಯವಿಟ್ಟು ತಪ್ಪಿಸ್ಕೊಂಬಿಡಿ. ಟಾಕ್ಸಿಕ್ ಸಿನಿಮಾನ ಗೆಲ್ಸೋಣ, ಕನ್ನಡ ಚಿತ್ರರಂಗನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯೋಣ. ಸೂಪರ್ ಯಶ್, ಕಂಗ್ರಾಚುಲೇಷನ್ಸ್ ಒನ್ ಸೆಕೆಂಡ್. ಹುಟ್ಟುಹಬ್ಬದ ಶುಭಾಶಯಗಳು.